ನಮಸ್ಕಾರ ಮೈಸೂರು. ಇವತ್ತಿನ ನಮ್ಮ ನಡೆ ದೂರದ ಕಡೆ. ದೂರದ ಕಡೆ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ ಕಣ್ರಿ. ದೂರ ಅನ್ನೋದು ಊರೆಸರು. ಇವತ್ತು ಹೋಗ್ತಾ ಇರೋದು ದೂರದಲ್ಲಿರೋ ಮಾದೇಶ್ವರನ ದೇವಸ್ಥಾನಕ್ಕೆ ಕಣ್ರಿ. ಇದನ್ನ ದೇವಸ್ಥಾನ ಅಂತ ಅನ್ನೋಕ್ಕಾಗಲ್ಲ, ಮಾದೇಶ್ವರನ ಬೆಟ್ಟ ಅಂತಲೇ ಹೇಳ್ಬೇಕು ಕಣ್ರಿ. ಅಷ್ಟು ಸೊಗಸಾಗಿದೆ ಕಣ್ರಿ ದೇವಸ್ಥಾನ ಅಂತೂ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಬೆಟ್ಟದ ಥರನೇ ಕಾಣಿಸುತ್ತೆ. ಬೆಟ್ಟದ ಥರ ಕಾಣಿಸೋದಲ್ಲ, ಬೆಟ್ಟನೇ ಅಂತ ಅನ್ಕೋಬಿಡಿ. ಈಶ್ವರನ ಬೆಟ್ಟದಲ್ಲಿ ಹೆಂಗೆ ಮೇಲ್ಗಡೆ ವ್ಯೂವಿಂದ ನೋಡಿದ್ರೆ ಸುತ್ತ ನೀರಿರುತ್ತೋ ಅದೇ ಥರ ಸೇಮ್ ಈ ದೇವಸ್ಥಾನದಲ್ಲೂ ಸುತ್ತ ನೀರಿದೆ ಕಣ್ರಿ. ಮೇಲ್ಗಡೆ ಬರ್ತಿದ್ದಂಗೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ. ಈ ದೇವಸ್ಥಾನದಲ್ಲಿರೋ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿರೋ ಎಲ್ಲ ಮೂರ್ತಿಗಳು ಉದ್ಭವ ಮೂರ್ತಿಗಳೇ ಕಣ್ರಿ. ಯಾವ ಮೂರ್ತಿನೂ ತಂದು ಕೂರಿಸಿರೋ ಅಂಥದ್ದೇನಲ್ಲ. ಈ ದೇವಸ್ಥಾನಕ್ಕೆ ಹೋದಾಗ ನಮಗಂತೂ ಪ್ರಸಾದ ಸಿಕ್ತು ಅಂತ ಅಂದ್ಕೊಳ್ಳಿ. ನಾವು ಹೋಗಿ ದೀಪಾವಳಿ ದಿನ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಕಣ್ರಿ. ಈ ಊರಲ್ಲಿ ಸೇಮ್ ಮಾದೇಶ್ವರನ ಬೆಟ್ಟದಲ್ಲಿ ನಡೆಯೋ ಥರನೇ ಜಾತ್ರೆ ನಡೆಯುತ್ತೆ ಕಣ್ರಿ. ಬಟ್ ಮಾದೇಶ್ವರನ ಬೆಟ್ಟದಲ್ಲಿ ದೀಪಾವಳಿ ನಡೆದ್ರೆ ಇಲ್ಲಿ ಜನವರಿ ಟೈಮಲ್ಲಿ ನಡೆಯುತ್ತೆ. ಈ ಊರಲ್ಲಿ ನಡೆಯೋ ಜಾತ್ರೆ ಬಗ್ಗೆ ನನ್ನ ಫಾಲೋವರು ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ ಕಣ್ರಿ. ವೀಡಿಯೋಸ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಾಕ್ತಾ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ನೋಡಿ, ನೀವಂತೂ ಮಿಸ್ ಮಾಡ್ದೇ ಈ ವರ್ಷ ಈ ಊರ ಜಾತ್ರೆಗೆ ಹೋಗೇ ಹೋಯ್ತೀರಾ ಅನ್ಕೊಳ್ಳಿ. ಸ್ಟಾರ್ಟ್ ಆಯ್ತು ನೋಡ್ರಿ ಈ ಊರಿನ ಪದ್ಧತಿ. ಊರ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಊರ್ ಜನ ಎಲ್ಲ ತಂದು ಗಾಡಿಗೆ ಸೌದೆ ತುಂಬ್ತಾರೆ ಅಂತ ಅನ್ಕೊಳ್ಳಿ. ಸೌದೆ ತುಂಬಿರೋ ಸೌದೆನ ಬೆಟ್ಟಕ್ಕೆ ತಗೊಬಂದು ಜೋಡ್ಸಕ್ಕೆ ಶುರು ಮಾಡ್ತಾರೆ. ಆಮೇಲೆ ಊರೊಳಗಿರೋ ಹುಲಿವಾನನ ಬೆಟ್ಟಕ್ಕೆ ತಗೋಯ್ತಾರೆ ಕಣ್ರಿ. ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ತಗೋಯ್ತಾರೆ ಅಂತ ಅನ್ಕೊಳ್ಳಿ. ಮಾದಪ್ಪನ ತಗೊಂಬಂದು ಇಟ್ಟಾದ್ಮೇಲೆ ಕೊಂಡಕ್ಕೆ ಬೆಂಕಿ ಹಚ್ಚಿ ಮತ್ತೆ ಊರೊಳಗಡೆ ಬರ್ತಾರೆ ಕಣ್ರಿ. ಏನಕ್ಕಪ್ಪ ಬರ್ತಾರೆ ಅಂದರೆ ಆಲರ್ವಿ ತಗೋಗಕ್ಕೆ ಕಣ್ರಿ. ಆಲರ್ವಿ ತಗೊಂಡು ಬೆಟ್ಟಕ್ಕೆ ಬರೋದನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ ಕಣ್ರಿ. ಬಟ್ ಆ ವಿಡಿಯೋ ನನಗೆ ಸಿಕ್ಕಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಈ ವರ್ಷ ಮಿಸ್ ಮಾಡ್ದೇನೆ ಹೋಗಿ ಆಲರ್ವಿ ನೋಡೋಣ. ನಾವು ನೀವು ಎಲ್ಲರೂ ಹೋಗೋಣ ಕಣ್ರಿ ಈ ಸಲ. ಆಲರ್ವಿ ತಂದ ನಂತರ ಇಲ್ಲಿ ಕೊಂಡ ಆಯೋದಕ್ಕೆ ಶುರು ಮಾಡ್ತಾರೆ ಕಣ್ರಿ. ಕೊಂಡ ಆಯೋದಕ್ಕೆ ಒಂದು ವಿಶೇಷವಾದ ಪದ್ಧತಿ ಇದೆ. 15 ದಿನ ಅಂತಾನೆ ಈ ದೇವ್ರನ್ನ ಹಿಡಿದು ಕೊಂಡ ಆಯೋ ವ್ಯಕ್ತಿ ತುಂಬ ಪರಿಶುದ್ಧವಾಗಿರ್ಬೇಕಂತೆ ಕಣ್ರಿ, ಕಟ್ಟುನಿಟ್ಟಿನಿಂದ. ಕೊಂಡಾದ ನಂತರ ಯಾರ್ಯಾರು ಹರಕೆ ಹೊಟ್ಕೊಂಡಿರ್ತಾರೆ ಕೊಂಡಾಯ್ತೀನಿ ಅಂತ ಅವರೆಲ್ಲ ಕೊಂಡಾಯ್ತಾರೆ ಕಣ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರೊಳಗಡೆಗೆ ಹೊರಡುತ್ತೆ ಅನ್ಕೊಳ್ಳಿ ಮೆರವಣಿಗೆ. ಆ ಮೆರವಣಿಗೆ ನೋಡೋದಕ್ಕೆ 2 ಕಣ್ಣು ಸಾಲದೇ ಇಲ್ಲ ಅಂತ ಅನ್ಕೋಬಿಡಿ. ಬೇಕಾದ್ರೆ ಈ ಥರ ಕಾಣಿಸ್ತಾ ಇರೋಂಥ ಹುಲಿವಾನ ಈ ಥರ ಆಗಿರುತ್ತೆ ಕಣ್ರಿ. ನೋಡ್ರಿ ಯಾವ ಥರ ಹೂವಿಂದ ಕೂಡಿರುತ್ತೆ ಅಂದರೆ, ಮಾದಪ್ಪ ಎಲ್ಲವ್ರೆ ಅಂತ ಹುಡುಕ್ಬೇಕು ಕಣ್ರಿ. ಅಷ್ಟರ ಮಟ್ಟಿಗೆ ಹೂವಿಂದ ಅಲಂಕಾರ ಮಾಡಿ ಊರೊಳಗಡೆ ತರ್ತಾರೆ. ಊರೊಳಗಡೆ ತರಬೇಕಾರೆ ಎತ್ತಿನ ಗಾಡೀಲಿ ತಗೊಬರೋದು ಕಣ್ರಿ. ಎತ್ತಿನ ಗಾಡೀಲಿ ತತ್ತಾ ಇದ್ರಂತೂ ಮಾದಪ್ಪ ಹೆಂಗೆ ಕಾಣಿಸ್ತಾನೆ ಅಂದರೆ, ಆಹಾ ಹೇಳೋಕ್ಕಾಗಲ್ಲ, ಅದನ್ನು ವರ್ಣಿಸೋಕ್ಕಾಗಲ್ಲ. ಊರೊಳಗಡೆ ಬರ್ತಿದ್ದಂಗೆ ಜನ ಸಾಗರ ತುಂಬೋಗ್ಬಿಡುತ್ತೆ ಕಣ್ರಿ ಊರಲ್ಲಿ. ಜಾತ್ರೆ ಟೈಮಲ್ವಾ, ಎಲ್ಲ ರಿಲೇಷನ್ಗಳಾಗ್ಬೋದು, ಯಾರೇ ಆಗ್ಬೋದು, ಎಲ್ಲ ಬಂದು ಜಾತ್ರೆ ಸಮೂಹನ ತುಂಬ ಅಂದವಾಗಿ ಅನುಭವಿಸ್ತಾ ಇರ್ತಾರೆ ಅನ್ಕೊಳ್ಳಿ. ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ಫೆಬ್ರವರಿಲಿ ನೀವಂತೂ ಮಿಸ್ ಮಾಡ್ದೇ ಈ ವರ್ಷ ಬರಲೇಬೇಕು ಕಣ್ರಿ. ಅದ್ರ ಜೊತೆಗೇ ಇಲ್ಲಿ ನೋಡ್ರಿ ಅರಗುರ ಆಗ್ಬೋದು, ಡೋಲ್ ಆಗ್ಬೋದು, ಅದ್ರ ಜೊತೆಲಿ ಹುಡುಗರಿಗೆ ಬ್ಯಾಂಡ್ ಸೆಟ್ ಇರುತ್ತೆ, ನಗಾರಿ ಇರುತ್ತೆ. ಒಂದೆರಡು ಥರ ಇರಲ್ಲ ಕಣ್ರಿ, ಎಲ್ಲ ಥರನೂ ಇರುತ್ತೆ ಅಂತ ಅಂದ್ಕೋಬೇಕು ನೀವು. ಅಂದ್ಕೊಳ್ಳೋದೇನೋ ಇದ್ದೇ ಇರುತ್ತೆ ಕನ್ಫರ್ಮು, ಮಿಸ್ಸೇ ಇಲ್ಲ ಅಂದ್ಕೊಳ್ಳಿ. ಈ ಹಬ್ಬ ನೋಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಕಣ್ರಿ. ಅದರಲ್ಲೂ ಇಲ್ಲಿ ನೋಡ್ರಿ ಗೊಂಬೆಗಳು ಬೇರೆ ಕರೆಸಿರ್ತಾರೆ. ಆ ಗೊಂಬೆಗಳು ಕುಣಿತ ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಜನ ಎಲ್ಲ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಕಣ್ರಿ ಈ ಹಬ್ಬನ. ನನಗಂತೂ ಇವ್ರು ಕಳಿಸಿರೋ ವೀಡಿಯೋನೆಲ್ಲ ನೋಡ್ತಾ ಇದ್ದರೆ ಈ ವರ್ಷ ಮಿಸ್ ಮಾಡ್ದೇ ಈ ಊರ ಜಾತ್ರೆಗೆ ಹೋಗಲೇಬೇಕು ಅಂತ ನನಗೆ ಸಿಕ್ಕಾಬಟ್ಟೆ ಅನ್ನಿಸ್ತಾ ಇದೆ ಕಣ್ರಿ. ಆದರೂ ಈ ಊರ ಜನ ಅಂತೂ ಸಿಕ್ಕಾಬಟ್ಟೆ ಸಖತ್ತಾಗಿ ಮಾಡ್ತಾರೆ ಅನ್ಕೊಳ್ಳಿ ಮಾದಪ್ಪನ ಜಾತ್ರೆನ. ಮಾದೇಶ್ವರನ ಬೆಟ್ಟದಲ್ಲೂ ಇಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ನಿಮಗೂ ಏನಾದರೂ ಹಂಗೆ ಅನಿಸಿದ್ರೆ ಈ ವಿಡಿಯೋಗೆ ಮರಿದೇನೆ ನಿಮ್ಮೂರ ನೇಮ್ನ ಕಮೆಂಟ್ ಮಾಡಿ. ಇದೇ ಥರ ನಿಮ್ಮೂರಲ್ಲೂ ಜಾತ್ರೆ ನಡೆದರೆ ಆ ಊರ ಜಾತ್ರೆನೂ ಯೂಟ್ಯೂಬಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು ನಾನು ಅಪ್ಲೋಡ್ ಮಾಡಿ ಆ ಜಾತ್ರೆನ ಎಲ್ಲ ಜನರಿಗೂ ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.